ಬೆಂಗಳೂರಿನ ಹಂಪಿ ನಗರದಲ್ಲಿ 5 ಮರಗಳು ಈಗ ನೆಲಕ್ಕೆ ಉರುಳಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖ ರಸ್ತೆಯಲ್ಲಿ 5 ಮರಗಳು ಉರುಳಿ ಈಗ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ಕಾರು ಬೈಕ್ಗಳ ಮೇಲೆ ಬಿದ್ದಿರುವಂತಹ ಮರಗಳು ವಿದ್ಯುತ್ ಕಂಬಗಳಿಗೂ ಕೂಡ ಈಗ ಹಾನಿಯಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕರೆಂಟ್ ಕಟ್ ಆಗಿ ಮನೆಗಳಿಗೆ ಸಮಸ್ಯೆ ಆಗ್ತಾ ಇದೆ. ಆ ಭಾಗದಲ್ಲಿ ಸಂಚಾರ ಕೂಡ ವ್ಯತ್ಯಯ ಉಂಟಾಗಿದೆ. ಬೆಂಗಳೂರಿನ ಹಂಪಿ ನಗರದಿಂದ ಬರ್ತಾ ಇರುವಂತಹ ಸುದ್ದಿ ಇದು. ಬೆಂಗಳೂರಿನ ಹಂಪಿ ನಗರದಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಯಾಕಂದರೆ ಧಾರಾಕಾರ ಮಳೆ, ಅದರ ಜೊತೆಗೆ ಭಾರಿ ಗಾಳಿ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಸುಮಾರು 5 ಮರಗಳು ಈಗ ನೆಲಕ್ಕೆ ಉರುಳೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಪಾರ್ಕ್ ಮಾಡುವಂಥ ವಾಹನಗಳ ಮೇಲೆ ಕೂಡ ಈಗ ಮರ ಬಿದ್ದಿರುವಂಥ ಪರಿಣಾಮ ಭಾರಿ ಸಮಸ್ಯೆ ಉಂಟಾಗಿದೆ. 3 ವಾಹನಗಳು ಜಖಮ್ ಆಗಿದ್ದಾರೆ. ವಿದ್ಯುತ್ ಕಂಬಗಳಿಗೂ ಕೂಡ ಡ್ಯಾಮೇಜ್ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಆ ಭಾಗದಲ್ಲಿ ತೊಂದರೆ ಉಂಟಾಗಿದೆ. ನೋಡ್ತಾ ಇದ್ದೀರಾ, ಸ್ಥಳೀಯ ನಿವಾಸಿಗಳು ಪರದಾಟ ನೋಡ್ತಾ ಇದ್ದಾರೆ ಯಾವ ರೀತಿ ಸಮಸ್ಯೆ ಉಂಟಾಗಿದೆ ಅಂತ. ಈಗ ರಸ್ತೆ ದಾಟೋದಕ್ಕೆ ಆಗ್ತಾ ಇಲ್ಲ. ಪಾಪ ವಯೋವೃದ್ಧರು ಕೂಡ ಈಗ ಪಕ್ಕದಲ್ಲೇ ಫುಟ್ಪಾತಲ್ಲಿ ಕಷ್ಟಪಟ್ಟು ಸಂಚಾರ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಇದ್ರ ಜೊತೆಗೆ ಮತ್ತೊಂದು ಸಮಸ್ಯೆ ಅಂದರೆ ಅನೇಕ ಭಾಗದಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಗಿದೆ. ಯಾವ ಕಾರಣಕ್ಕೋಸ್ಕರ ಅಂದರೆ ಈಗಾಗಲೇ ಮರ ಬಿದ್ದಿರುವಂಥ ಪರಿಣಾಮ ವಿದ್ಯುತ್ ಕಂಬಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ವಿದ್ಯುತ್ ತಂತಿಗಳು ಅಲ್ಲಲ್ಲಿ ಕುಸಿದು ಬಿದ್ದಿದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಇನ್ನೊಂದು ಕಡೆಗೆ ಸಹಜವಾಗಿಯೇ ಮರ ತೆರವು ಕಾರ್ಯಾಚರಣೆ ಸೇರಿದಂತೆ ವಿದ್ಯುತ್ ಕಂಬಗಳ ರಿಪೇರಿ ಕೆಲಸ ಕೂಡ ಆಗಬೇಕಾಗಿದೆ. ಆದರೆ ತತ್ಕ್ಷಣಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಥವಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದರೆ ಈಗ ತುರ್ತಾಗಿ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತ. ಇಲ್ಲಿ ನಿಂತ್ಕೊಳ್ಳಿ, ಇಲ್ಲೇ ಕಾಂಪೌಂಡ್ ಹೊರಗಡೆ ನೀವು 2 ನಿಮಿಷ ಚಿಕ್ಕದಾಗಿ ಹೇಳಿ, ನಾನು ಬರ್ತೀನಿ. ಇಲ್ಲೇ ಬನ್ನಿ ಅಮ್ಮ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿ ನೇರವಾಗಿ ಹಂಪಿ ನಗರದಿಂದ ನಮ್ಮ ಜೊತೆಗೆ ರಿಪೋರ್ಟ್ ಸಿಗ್ತಾ ಇದ್ದಾರೆ. ಮಾಲ್ತೇಶ್, ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದರೆ ಸಹಜವಾಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅಂದರೆ ಅಫ್ಕೋರ್ಸ್ ಮರಗಳ ಹಾನಿಯಿಂದ ಅಥವಾ ಮರಗಳು ನೆಲಕ್ಕೆ ಬೀಳೋದ್ರಿಂದ ಸಾಕಷ್ಟು ಸಮಸ್ಯೆ ಉಂಟಾಗಿದೆ, ನಿಜ. ಅಟ್ ದ ಸೇಮ್ ಟೈಮ್ ವಿದ್ಯುತ್ ತಂತಿಗಳು ಅಥವಾ ವಿದ್ಯುತ್ ಕಂಬಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ತುರ್ತಾಗಿ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ಬಹುಶಃ ಅಲ್ಲಿರುವಂಥ ಸ್ಥಳೀಯರಿಗೆ ಒಂದು ರೀತಿ ಸಿಟ್ಟು ಬರ್ತಾ ಇದೆ ಅಥವಾ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಅಲ್ಲಿ ಆಪರೇಷನ್ಸ್ ಹೇಗೆ ನಡೀತಾ ಇದೆ? ಫಾಸ್ಟಾಗಿ ನಡೀತಾ ಇದೆಯಾ ಅಥವಾ ನಿವಾಸಿಗಳು ಏನು ಹೇಳ್ತಾ ಇದ್ದಾರೆ? ಪ್ರಮೋದ್, ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಇಡೀ ಬೆಂಗಳೂರಿನ ಹಲವು ಏರಿಯಾಗಳು ತತ್ತರಿಸಿರ್ತಕ್ಕಂಥದ್ದು, ಸಾಕಷ್ಟು ರಸ್ತೆಗಳು ಜಲಾವೃತ ಆಗಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಹಂಪಿ ನಗರದಲ್ಲಿರ್ತಕ್ಕಂಥದ್ದು ಪ್ರಮುಖ ರಸ್ತೆ ಇಲ್ಲಿ ನೋಡ್ತಾ ಇರ್ಬೋದು. ಅಂದ್ರೆ ಸಮಯ 11:30ರಿಂದ 12 ಗಂಟೆ ಆಗುವಂತಹ ಸಂದರ್ಭ. ಈಗಲೂ ಕೂಡ ಇಲ್ಲಿ ತೆರವುಗೊಳಿಸ್ತಾ ಇರ್ತಕ್ಕಂತಹ ಕಾರ್ಯ ನಡೀತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಆಕ್ರೋಶ ಆಗಿರ್ತಕ್ಕಂಥದ್ದು. ಇದು ಬೆಂಗಳೂರಿನ ಪ್ರಮುಖ ರಸ್ತೆ ಆಗಿರ್ತಕ್ಕಂಥದ್ದು. ಈ ಹಂಪಿ ನಗರದ ಬಳಿ ಇರುವಂತಹ ಪ್ರಮುಖ ರಸ್ತೆ 5ನೇ ರಸ್ತೆ, ಅಡ್ಡ ರಸ್ತೆ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು. ಈಗ ಇಷ್ಟೊತ್ತಾದ್ರೂ ಕೂಡ ನೀವು ಹೇಳಿದ ಹಾಗೆ ತುರ್ತು ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದ್ರೆ ಸಣ್ಣ ಪುಟ್ಟ ಘಟನೆ ಆಗಿದ್ರೆ ಇಲ್ಲಿ ಓಡಾಡ್ಲಿಕ್ಕೆ ಅವಕಾಶಗಳು ಇರ್ತಿತ್ತು. ಬಟ್ ಇಲ್ಲಿ ಸಂಪೂರ್ಣವಾಗಿ ದೊಡ್ಡ ಮಟ್ಟದ ಹಾನಿ ಉಂಟಾಗಿರ್ತಕ್ಕಂಥದ್ದು. ಮನೆಗಳ ಮೇಲೆ ಮರಗಳು ಬಿದ್ದಿರ್ತಕ್ಕಂಥದ್ದು, ಮತ್ತೆ ಕಾರುಗಳ ಮೇಲೆ ಬಿದ್ದಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಏನಂತಂದ್ರೆ ರಸ್ತೆಯ ಮಧ್ಯಭಾಗದಲ್ಲೇ ಬಿದ್ದಿರ್ತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಇನ್ನೂ ಕೂಡ ಯಾರೂ ಅಧಿಕಾರಿಗಳು ಬಂದಿಲ್ಲ, ಮತ್ತೆ ಸೂಕ್ತ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಥಾ ಪ್ರಕಾರ ಸಾಕಷ್ಟು ಕೆಲಸ ಕಾರ್ಯಗಳಿಗೆ ಸ್ಥಳೀಯರು ಇದೇ ರಸ್ತೆಗಳನ್ನ ಅವಲಂಬಿಸಿರ್ತಕ್ಕಂಥದ್ದು. ಈ ರಸ್ತೆ ಭಾಗದಲ್ಲೇ ಓಡಾಡ್ತಾ ಇರತಕ್ಕಂತಹ ಸನ್ನಿವೇಶ ಇತ್ತು. ಬಟ್ ಅವರ ಗಮನಕ್ಕಿಲ್ಲದೇನೆ ಇಲ್ಲಿ ಬಂದು ವಾಪಸ್ ಹೋಗುವಂತಹ ಸನ್ನಿವೇಶಗಳು ಕೂಡ ಸರ್ವೇ ಸಾಮಾನ್ಯ ಆಗಿದೆ. ಇಲ್ಲಿ ನೋಡ್ತಾ ಇರಬಹುದು, ಇದು ಪ್ರಮುಖ ರಸ್ತೆಯಲ್ಲಿ ಆಗಿರುವಂತಹ ಹಾನಿಯ ಸಂದರ್ಭ. ಮನೆಯ ಕಾಂಪೌಂಡಿನ ಒಳಭಾಗಕ್ಕೂ ಕೂಡ ಹಲವು ಮರಗಳು ಬಿದ್ದಿರ್ತಕ್ಕಂತಹ ಸನ್ನಿವೇಶ ಇರುವಂತದ್ದು. ಇನ್ನ ಇಲ್ಲಿ ಇಡೀ ಈ ರಸ್ತೆಯಲ್ಲಿ ಈಗ ನಾವೇನು ಆರಂಭ ಮಾಡಿದ್ವೋ ಒಂದು ಅಲ್ಲಿಂದ ಹಿಡಿದು ಇಲ್ಲಿ ಬರುವಷ್ಟೊತ್ತಿಗೆ 5 ಮರಗಳು ಬಿದ್ದಿರ್ತಕ್ಕಂಥದ್ದು ಒಂದು ಕಡೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನೀವಾಗಲೇ ಹೇಳಿದ ಹಾಗೆ ವಿದ್ಯುತ್ ವ್ಯತ್ಯಯಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಈ ಒಂದು ಮರ ಬಿದ್ದಿರ್ತಕ್ಕಂತಹ ಘಟನೆ ಒಂದು ಕಡೆ ಆದ್ರೆ, ಈ ಒಂದು ರಸ್ತೆ ಎಡಭಾಗದಲ್ಲಿ ಇಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಕಂಬ ಯಾವ ರೀತಿ ವಾಲಿದೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು. ಇದು ಬೇರೆ ರೀತಿಯ ಸಮಸ್ಯೆಗೆ ಎಡೆ ಮಾಡಿಕೊಡ್ಬೋದು ಅನ್ನುವಂತಹ ಸ್ಥಳೀಯರ ಆಕ್ರೋಶ ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲಿ ಕಾಣ್ತಾ ಇರುವಂತದ್ದು ವಿದ್ಯುತ್ ಕಂಬ ಯಾವ ರೀತಿ ಬಾಗಿದೆ ಅನ್ನುವಂಥದ್ದು. ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದು ನಿವಾಸಿಗಳ ಮೇಲಾಗ್ಲಿ ಮನೆಗಳ ಮೇಲಾಗ್ಲಿ ಬೀಳುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಆಕ್ರೋಶವನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಈಗ ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಇನ್ನೂ ಕೂಡ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಮಳೆಯ ಹಾನಿಯಿಂದಾಗಿ ಮರಗಳು ಬಿದ್ದಿರ್ತಕ್ಕಂಥದ್ದು ಮಾತ್ರ ಅಲ್ಲ, ವಿದ್ಯುತ್ ಕಂಬ ಕೂಡ ಬಾಗಿರ್ತಕ್ಕಂಥದ್ದು, ಸಮಸ್ಯೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಇಡೀ ಸಿಲಿಕಾನ್ ಸಿಟಿಯ ಹಲವು ಪ್ರದೇಶಗಳು ತತ್ತರಿಸಿವೆ ಅಂತಾನೆ ಹೇಳ್ಬೋದು. ರಸ್ತೆಗಳು ಜಲಾವೃತ ಆಗಿದ್ವು ಅಂತಾನೆ ಹೇಳ್ಬೋದು. ಪ್ರಮೋದ್, ಥ್ಯಾಂಕ್ ಯು ಮಾಲ್ತೇಶ್, ಎಲ್ಲ ಮಾಹಿತಿ.